ಆ ಜೀವನದಲ್ಲೇ ಸಾಗ್ತಾ ಸಾಗ್ತಾ MBA ಮಾಡಿದೆ. ಆಮೇಲೆ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿದ್ದೆ. HR ಹೆಡ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ಹಲವಾರು ಒಳ್ಳೆ ಪ್ರಯಾಸಗಳು ಕೂಡ ನಡೀತಾ ಇದೆ. ಆದರೆ ಈಗ ನಮ್ಮ ಮುಖ್ಯವಾದ ಶಿಕ್ಷಣ ಪದ್ಧತಿಯು ನಾವು ಬ್ರಿಟಿಷರು ನಮಗೆ ಹೇಳಿಕೊಟ್ಟಂಥ ಒಂದು ಮಕಾಲೆ ಪದ್ಧತಿಯಲ್ಲಿ ಶಿಕ್ಷಣ ನಡೀತಾ ಇದೆ ನಮ್ಮ ಭಾರತದಲ್ಲಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷಗಳಾದವು, ಆದ್ರೂ ನಮ್ಮ ಮುಖ್ಯವಾದ ಶಿಕ್ಷಣ ವ್ಯವಸ್ಥೆ ಏನಿದೆ ಅದು ಇನ್ನೂ ಬ್ರಿಟಿಷರ ಕಾಲದಿಂದ ನಡೆದು ಬಂದಂಥದ್ದು. ಯಾವುದೋ ಒಂದು ದೊಡ್ಡ ಸ್ಕೂಲ್ ಇದೆ, 10,000 ಅಪ್ಲಿಕೇಶನ್ ಬರುತ್ತೆ, 100 ಜನ ಒಳಗೆ ತೊಗೊಳ್ತಾರಪ್ಪ ಅಂದಾಗ ಅಲ್ಲಿ ಕಾಂಪಿಟೇಷನ್ ಅನ್ನೋದೇ ಜಾಸ್ತಿ ಆಗಿಬಿಡುತ್ತೆ. ಆ ನಿಟ್ಟಿನಲ್ಲಿ ನೋಡಿದಾಗ ವಿದ್ಯಾಕ್ಷೇತ್ರನೂ ಹಾಗೇ ಇದೆ. 1,000 ಅಪ್ಲಿಕೇಶನ್ ಬಂದರೆ 20 ಜನ ನೀವು ಒಳಗೆ ಕರ್ಕೊಳ್ತೀರ. ಕಲಿಕೆ ಅಂತ ಇರಬೇಕಾದ್ರೆ ಎಕ್ಸಾಮ್ ಅನ್ನೋದು ಇರಬಾರ್ದು. ಸೊ ಮಕ್ಕಳಿಗೆ ಎಕ್ಸಾಮ್ ರಹಿತ ಒಂದು ವಾತಾವರಣ ನಾವು ಒದಗಿಸ್ಕೊಟ್ಟಿದ್ದೀವಿ. ಆಗ ಏನಾಗುತ್ತೆ ಅಂದರೆ ಮಗು ತನ್ನ ಇಷ್ಟದ ವಿಷಯವನ್ನು ತುಂಬ ಚೆನ್ನಾಗಿ ಕಲಿಯುತ್ತೆ. ನಿಮ್ಮಲ್ಲಿಯೇ ನೀವು ಒಂದು ಗುರುಕುಲವನ್ನು ಶುರು ಮಾಡಿ, ಅದಕ್ಕೆ ಬೆಂಬಲ ನಾವು ನೀಡ್ತೇವೆ, ಅದಕ್ಕೆ ಬೇಕಾದ ತರಬೇತಿ ನಾವು ನೀಡ್ತೇವೆ. ಸೊ ಏನು ನಿಮಗೆ ನಿಮ್ಮ ಕಲ್ಪನೆಯಲ್ಲಿ ಏನಿದೆಯೋ ಆ ರೀತಿಯ ಒಂದು ಗುರುಕುಲ ನೀವು ನಿರ್ಮಾಣ ಮಾಡ್ಬೋದು. ನಮಸ್ಕಾರ. ನಮ್ಮ ಜೊತೆಯಲ್ಲಿ ಇವತ್ತು ಪ್ರೀತಿಯವರಿದ್ದಾರೆ. ಸಂಗಮ್ ಟಾಕ್ಸಿನ ಇನ್ನೊಂದು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯವರು ಮುಂಚೆ ಒಂದು ಒಳ್ಳೆ MBA ಮಾಡಿ IT ಎಂಪ್ಲಾಯ್ಮೆಂಟಲ್ಲಿ ಇಲ್ಲ IT ಕೆಲಸದಲ್ಲಿ ಇದ್ದರು. ಅದಾದಮೇಲೆ ಎಜುಕೇಷನ್ ಸೆಕ್ಟರ್ಗೆ ಬಂದು ಒಂದು ಗುರುಕುಲವನ್ನು ಶುರು ಮಾಡಿ ಅದನ್ನು ಹೆಂಗೆ ಬೆಳೆಸಬೇಕು, ಅದನ್ನು ಏನು ಮಾಡಬೇಕು ಅಂತ ಒಂದು 10 ವರ್ಷದ ಕೆಳಗಿಡಿದ ತುಂಬ ಕಷ್ಟಪಟ್ಟು ಒಂದು ದೊಡ್ಡ ಗುರುಕುಲವನ್ನೇ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇವಾಗ ಅವರು ಒಂದು 2 ದಶಾಬ್ದಗಳಿಂದ ಇಸ್ಕಾನ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಪಾಡ್ಕಾಸ್ಟನ್ನು ಮಾಡ್ತಾ ಇದ್ವಿ. ಎಲ್ಲರಿಗೂ ಸ್ವಾಗತ. ಪ್ರೀತಿಯವರೇ, ನಿಮಗೂ ಸ್ವಾಗತ. ನಮಸ್ತೆ. ಶುರುವಿನಲ್ಲಿ ನಾವು ನಿಮ್ಮ ಜೀವನದ ಬಗ್ಗೆ, ಅಂದರೆ ನಿಮ್ಮ ಅರ್ಲಿ ಎಜುಕೇಷನ್ ಇಲ್ಲ ಅರ್ಲಿ ಲೈಫ್ ಅಂತ ಏನು ಹೇಳ್ತಾರೆ, ಗುರುಕುಲ ಶುರು ಮಾಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಪಡ್ತೀವಿ. ದಯವಿಟ್ಟು ಹೇಳಿ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಒಂದು ಸಾಮಾನ್ಯ ಜೀವನ ನಡೆಸ್ತಾ ಇದ್ದೆ. ಸಾಮಾನ್ಯ ಜೀವನ ಅಂದರೆ ಮೊದಲಿಗೆ ಶಿಕ್ಷಣ ಅಂದರೆ ಅದು ಹೇಗೆ ಮುಂದುವರಿಸಬೇಕು, ಶಿಕ್ಷಣ ಒಂದು ಜಾಬ್ ಆಗಿ ಕನ್ವರ್ಟ್ ಆಗಬೇಕು, ಜಾಬಲ್ಲಿ ಏಳಿಗೆ ಬರಬೇಕು, ಏಳಿಗೆಯಿಂದ CEO ಆಗಬೇಕು, ಮನೆ ಇರಬೇಕು, ಕಾರ್ಗಳಿರಬೇಕು ಅನ್ನೋದು ಒಂದು ಸಾಮಾನ್ಯ ಜೀವನ. ಅದೇ ಸಾಮಾನ್ಯ ಒಂದು ತಿಳುವಳಿಕೆ. ಆ ಜೀವನದಲ್ಲೇ ಸಾಗ್ತಾ MBA ಮಾಡಿದೆ. ಆಮೇಲೆ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿದ್ದೆ. HR ಹೆಡ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ವಿಪ್ರೋನಲ್ಲಿ ನನ್ನ ಜಾಬ್ ಆರಂಭ ಮಾಡಿದ್ದು. ಆಮೇಲೆ ಮುಂದೆ ಆರಕಲ್ನಲ್ಲೂ ಕೆಲಸ ಮಾಡಿದ್ದೀನಿ. ಹೀಗೆ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಯಜಮಾನರಿಗೆ ಮುನೀತ್ ಧಿಮಾನ್ ಅವರಿಗೆ ಟ್ರಾನ್ಸ್ಫರ್ ಆಯಿತು ಯುರೋಪ್ನಲ್ಲಿ, ಜರ್ಮನಿಯಲ್ಲಿ. ಸೊ 5 ವರ್ಷ ಅಲ್ಲಿದ್ವಿ. ಅಲ್ಲಿ ನಮಗೆ ಕೃಷ್ಣ ಭಕ್ತರ ಸಂಪರ್ಕ ಕೂಡ ಆಯಿತು. ಆಗ ನನ್ನ ಜಾಬ್ ಬಿಡಬೇಕಾಯಿತು ನನಗೆ. ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸ್ಫರ್ ಇತ್ತು ನನ್ನ ಹತ್ರ, ಆದರೆ ಅಲ್ಲಿ ಜರ್ಮನ್ ಎಕಾನಮಿ ರಿಸೆಷನ್ನಲ್ಲಿ ಇರಬೇಕಾದ್ರೆ ಅದು ಒಂದು ಒಳ್ಳೆಯ ವಿಚಾರವೇ ಆಯಿತು ನನ್ನ ಜೀವನದಲ್ಲಿ. ಯಾಕಂದರೆ ಅದರಿಂದ ನನಗೆ ಭಗವದ್ಗೀತೆ ಓದಕ್ಕೆ ಸಮಯ ಸಿಕ್ತು, ಭಾಗವತದಲ್ಲಿ ರುಚಿ ಉಂಟಾಯಿತು. ಸೊ ಹೀಗೆ ನಮ್ಮ ಶಾಸ್ತ್ರಗಳಲ್ಲಿ ಅಧ್ಯಯನ ಶುರು ಮಾಡಿದೆ. ಸೊ ಅದರಲ್ಲಿ ಇರೋ ಸಾರ ಏನು ಅಂತ ತಿಳ್ಕೊಳ್ಳೋಕ್ಕೆ ಸುಮಾರು ಸಮಯ ಸಿಕ್ತು ನನಗೆ. ಯಾವುದೋ ಒಂದು ದೇಶದಲ್ಲಿದ್ದೆ, ಯಾರೂ ಪರಿಚಯಸ್ಥರು ಇರಲಿಲ್ಲ, ಆಮೇಲೆ ಸಮಯ ಕೂಡ ಇತ್ತು. ಹಾಗಾಗಿ ನಾವು ಯಾರು, ಈ ಪ್ರಶ್ನೆ ನನ್ನಲ್ಲಿ ಚಿಕ್ಕವಳಿಂದಲೇ ಇತ್ತು. ನಾನು ಯಾರು ಅನ್ನೋ ಒಂದು ಪ್ರಶ್ನೆ. ಹಾಗಾಗಿ ನಾನು ಯಾರು ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಲ್ಲಿ ಭಗವದ್ಗೀತೆಯನ್ನು ಓದ್ಲಿಕ್ಕೆ ಶುರು ಮಾಡಿದೆ.
ಭಾಗವತ, ಹೀಗೆ ನಮ್ಮ ಗ್ರಂಥಗಳನ್ನ ಒಂದೊಂದೇ ಆಗಿ ಉಪನಿಷತ್ಗಳನ್ನ ಎಲ್ಲ ಓದ್ತಾ ಓದ್ತಾ ನಮ್ಮ ಜೀವನದ ಉದ್ದೇಶ ಇನ್ನೂ ಆಳವಾಗಿದೆ. ಇದು ಸಾಮಾನ್ಯ ಜೀವನ ಸಾಗ್ತಾ ಸಾಗ್ತಾ ಪಡ್ಕೊಳಕ್ ಸಾಧ್ಯವಿಲ್ಲ. ಇದಕ್ಕಾಗಿ ಸಾಧನೆ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ನಮ್ಮ ಸಾಧನೆಯ ಮೇಲೆ ನಾನು ಹೆಚ್ಚಿನ ಒತ್ತು ಕೊಟ್ಟು, ಅದರಲ್ಲಿ ನನಗೆ ತಿಳಿದು ಬಂದದ್ದು ನಮ್ಮಿಬ್ಬರಿಗೆ ನಾವು ಭಾರತಕ್ಕೆ ಹಿಂತೆರಳಬೇಕು. ಆಗ ನನ್ನ ಮಗಳು ಹುಟ್ಟಿದ್ಲು. ನಾವು ಗರ್ಭಧಾರಣೆ ಸಂಸ್ಕಾರಗಳೆಲ್ಲ ಮಾಡಿ ಅವಳಿಗೆ ಜನ್ಮ ನೀಡಿ ಅವಳಿಗೆ ಎಲ್ಲ ಥರ ಸಂಸ್ಕಾರಗಳು, ಒಳ್ಳೆ ಸಂಸ್ಕಾರಗಳು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಅದಕ್ಕೆ ಆ ಪಾಶ್ಚಾತ್ಯ ದೇಶದಲ್ಲಿ ಅದು ಸಾಧ್ಯವಿಲ್ಲ ಅಂತ ತಿಳಿದು ನಾವು ಭಾರತಕ್ಕೆ ಹಿಂತಿರುಗಿ ಬಂದ್ವಿ. ಆದರೆ ಭಾರತದಲ್ಲಿ ಕೂಡ ಶಿಕ್ಷಣ ಹೇಗಿತ್ತು ಅಂದರೆ, ನಾವು ಬಂದಾಗ 2010ರಲ್ಲಿ ಕೂಡ ಎಜುಕೇಷನ್ನು ಅಂದರೆ ಹೈಲಿ ಕಾಂಪಿಟೇಟಿವ್. ಮಕ್ಕಳಿಗೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮದಾದಂಥದ್ದು ಯಾವುದರ ಪರಿಚಯನೂ ಮಾಡಿಕೊಡ್ತಿಲ್ಲ ಈ ಶಿಕ್ಷಣ. ಆದರೆ ಅವರಿಗೆ ಯಾವ ಥರ ಅವರಿಗೆ ಪರಿಚಯ ಮಾಡಿಕೊಡ್ತಿದ್ದಾರೆ, ಈ ಶಿಕ್ಷಣ ಪಡ್ಕೊಂಡು ನೀನು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ನಿನ್ನ ಸಂಪಾದನೆ, ಅಲ್ಲಿ ನಿನ್ನ ಯಶಸ್ಸು ಕಾಣಬಹುದು, ಹೊರತು ನಮ್ಮ ದೇಶದಲ್ಲಿ ಅದು ಸಾಧ್ಯವಿಲ್ಲ ಅನ್ನೋದು ಈ ಶಿಕ್ಷಣ ನೀಡ್ತಾ ಇದೆ ಅಂತ ಮನವರಿಕೆ ಯಾವಾಗಾಯಿತು ಆವಾಗಲಿಂದ ನಾವು ನಮ್ಮದೇ ಆದಂಥ ಸಂಶೋಧನೆಯನ್ನು ನಡೆಸಲಿಕ್ಕೆ ಶುರು ಮಾಡಿದ್ವಿ. ಇದರ ಫಲಸ್ವರೂಪವಾಗಿಯೇ ವಿದ್ಯಾಕ್ಷೇತ್ರ ಇಂದು ಬೆಳಗಿದೆ. ಧನ್ಯವಾದ. ಆದರೆ ವಿದ್ಯಾಕ್ಷೇತ್ರನ ಶುರು ಮಾಡೋದಕ್ಕೆ ಮೋಟಿವೇಶನ್ ಅಥವಾ ಒಂದು ಯೋಚನೆ ಯಾಕೆ ಬಂತು, ಹೆಂಗೆ ಬಂತು? ಬೇರೆ ಗುರುಕುಲ ಇತ್ತು, 2010ನಲ್ಲೂ ತುಂಬ ಗುರುಕುಲಗಳು ಇತ್ತು. ಆದರೆ ನಿಮಗೆ ನಿಮ್ಮದೇ ಆದಂಥ ವಿದ್ಯಾಕ್ಷೇತ್ರವನ್ನು ಶುರು ಮಾಡಬೇಕು ಅನ್ನೋ ಆಸೆ ಯಾಕೆ ಬಂತು? ಇದೊಂದು ಒಳ್ಳೆ ಪ್ರಶ್ನೆ. ಯಾಕಂದರೆ ನಾವು ಹಿಂತಿರುಗಿ ಬಂದಾಗ ನನ್ನ ಮಗಳಿಗೆ ಬೇರೆ ಬೇರೆ ಶಾಲೆಗಳಲ್ಲಿ ಅಡ್ಮಿಷನ್ಗಾಗಿ ನಾವು ಕೂಡ ಲೈನಲ್ಲಿ ನಿಂತಿದ್ದು ಇದೆ. ಆದರೆ ಅಲ್ಲಿನ ಶಿಕ್ಷಣದ ಪದ್ಧತಿ, ಶಿಕ್ಷಣ ಯಾವ ರೀತಿಯ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ ನಮಗೆ ಒಂದು ಚೂರು ಆಳವಾಗಿ ನೋಡಿದಾಗ ಅದರಲ್ಲಿ ಕುಂದು ಕೊರತೆಗಳು ಕಂಡು ಬಂದ್ವು. ಆಮೇಲೆ ಅವಳಿಗೆ ಹೋಮ್ ಸ್ಕೂಲಿಂಗ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಹೋಮ್ ಸ್ಕೂಲಿಂಗ್ ಮಾಡಿದ್ರೆ ಅವಳು ಒಬ್ಬಂಟಿಗಳಾಗೋಗ್ಬಿಡ್ತಾಳೆ, ಅವಳಿಗೆ ಸ್ನೇಹಿತರು ಇರಲ್ಲ, ಒಂದು ಸಮಾಜದಲ್ಲಿ ಅವಳು ಒಂದು ಜೀವಿ ಆಗಬೇಕು. ಆ ಕಾರಣವಾಗಿ ಬಹಳ ಆಲೋಚನೆ ಮಾಡಿಬಿಟ್ಟು ಒಂದಷ್ಟು ಜನ ಒಟ್ಟುಗೂಡಿ ಹೋಮ್ ಸ್ಕೂಲಿಂಗ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಅನ್ನೋ ಒಂದು ವಿಚಾರವೂ ಬಂತು. ಆ ವಿಚಾರ ಸ್ವರೂಪವಾಗಿ ನಾವು ಇನ್ನಷ್ಟು ಜನರಿಗೆ ಸಂಪರ್ಕ ಮಾಡಿದ್ವಿ, ಅವರಿಗೆ ನಮ್ಮ ವಿಚಾರಧಾರೆ ತಿಳಿಸ್ಕೊಟ್ವಿ. ಈ ಪ್ರಕ್ರಿಯೆ ಸುಮಾರು ಒಂದು 2-3 ವರ್ಷಗಳು ನಡೀತು. ಸೊ ನಾವು ಸ್ಟಡಿ ಸರ್ಕಲ್ಸ್ ಮಾಡಿದ್ವಿ, ಒಂದೊಂದು ವಿಷಯನ ಇಟ್ಕೊಂಡು ಆ ವಿಷಯದಲ್ಲಿ ಆಳವಾಗಿ ಚರ್ಚೆ, ಆ ವಿಷಯ ಕುರಿತು ಗ್ರಂಥಗಳು ಓದೋದು, ಈ ರೀತಿಯಲ್ಲಿ ನಾವು ನಮ್ಮ ಸ್ಟಡಿ ಸರ್ಕಲ್ನ ನಡೆಸಿದ್ವಿ. 2-3 ವರ್ಷ ಅಲ್ಲಿ ಮಂಥನ ಮಾಡಿ ಅಲ್ಲಿಂದ ಹೊರಗೆ ಬಂದಿರೋದು, ಇಲ್ಲ ನಮ್ಮದೇ ಆದಂತಹ ಒಂದು ವಿದ್ಯಾಸಂಸ್ಥೆಯನ್ನು ನಾವು ನಡೆಸಬೇಕು, ಇದಕ್ಕೆ ಮಾರ್ಗದರ್ಶನ ಕೂಡ ನಮಗೆ ಬೇಕು. ಹೀಗೆ ಹೋಗ್ತಾ ಹೋಗ್ತಾ ನಾವು ಸುಮಾರು ವಿದ್ಯಾಸಂಸ್ಥೆಗಳನ್ನು ಭೇಟಿ ಮಾಡಿದ್ವಿ, ಸುಮಾರು ವಿದ್ವಾಂಸರ ಭೇಟಿ ಆಯಿತು. ಈ ರೀತಿ ಹೋಗ್ತಾ ಹೋಗ್ತಾ ಸುಮಾರು ಜನರ ಬೆಂಬಲ ಕೂಡ ಸಿಕ್ತು. ಸೊ ಹೀಗೆ ಈ ಒಂದು ವಿಚಾರಧಾರೆಯು ಒಂದು ವಿದ್ಯಾಸಂಸ್ಥೆಯಲ್ಲಿ ಕನ್ವರ್ಟ್ ಆಯಿತು. ಸೊ 2016ರಲ್ಲಿ ಅದಕ್ಕೆ 2012ರಲ್ಲಿ ನಾವು ಶ್ರೀಮತಿ ಇಂದುಮತಿ ಕಟದಾರಿ ಅವರಿಗೆ ಭೇಟಿಯಾದ್ವಿ. ಅವರು ಕೂಡ ಈ ಭಾರತೀಯ ವಿಚಾರಧಾರೆಯನ್ನು ಮುಖ್ಯ ಶಿಕ್ಷಣ ವಾಹಿನಿಯಾಗಿ ನಮ್ಮ ದೇಶದಲ್ಲಿ ಹರಿಬೇಕು ಅನ್ನೋ ಒಂದು
ದೂರದೃಷ್ಟಿಯನ್ನ ಇಟ್ಕೊಂಡು ಅವರ ಸಂಸ್ಥೆಯನ್ನ ಪುನರುತ್ಥಾನ್ ವಿದ್ಯಾಪೀಠ ಅನ್ನೋ ಒಂದು ಸಂಸ್ಥೆಯನ್ನ, ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಸೊ ಅವರು ಸುಮಾರೆಲ್ಲ ಶಾಲೆಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಸುಮಾರು ಗ್ರಂಥಗಳು ಬರೆದಿದ್ದಾರೆ. ಭಾರತೀಯ ಶಿಕ್ಷಾ ಗ್ರಂಥಮಾಲಾ ಅನ್ನೋ ಶೀರ್ಷಿಕೆಯ ಒಂದು ಸೀರೀಸ್ ಬರೆದಿದ್ದಾರೆ. ಸೊ ಈ ಗ್ರಂಥಮಾಲೆಯನ್ನು ಕೂಡ ನಾವು ಆಳವಾಗಿ ಅಧ್ಯಯನ ಮಾಡಿದ್ವಿ. ಈ ಅಧ್ಯಯನದ ನಂತರ ಇಂದುಮತಿಯವ್ರ ಜೊತೆ ನಮ್ಮ ಮಾತುಕತೆಗಳು, ಚರ್ಚೆಗಳು, ಸಂವಾದಗಳು ಸುಮಾರು ವರ್ಷಗಳು ಆದವು. ಕೊನೆಗೆ 2016ರಲ್ಲಿ ನಾವು ನಮ್ಮ ವಿದ್ಯಾಸಂಸ್ಥೆಯನ್ನ ನಡೆಸ್ಬೋದು, ಅದಕ್ಕೆ ಒಂದು ಸ್ವರೂಪ ಕೊಡಬಹುದು ಅಂತ ವಿದ್ಯಾಕ್ಷೇತ್ರ ಅಂತ 2016ರಲ್ಲಿ ಪ್ರಾರಂಭ ಮಾಡ್ತೀವಿ. ಧನ್ಯವಾದ. ಇವತ್ತಿನ ಜಗತ್ತಿನಲ್ಲಿ ಭಾರತದಲ್ಲೇ ಆಗಲಿ, ಬೇರೆ ಪೋಷಕರಾಗಲಿ ಅಥವಾ ಸಮಾಜವಾಗಲಿ, ಯಾಕೆ ಒಂದು ಗುರುಕುಲವನ್ನು ನಮ್ಮದೇ ಅಂತ ತಿಳಿದುಕೊಂಡು ಮಕ್ಕಳನ್ನ ಗುರುಕುಲಕ್ಕೆ ಕಳಿಸ್ಬೇಕು, ಯಾಕೆ ಶಾಲೆಗೆ ಕಳಿಸಬಾರ್ದು? ಈ ಬದಲಾವಣೆ ನಮ್ಮ ಏನು ಸಮಾಜ ಇದೆ ಇದರಲ್ಲಿ ಹೆಂಗೆ ತರಬಹುದು? ನಿಮ್ಮ ವಿಚಾರಧಾರೆ ಏನು ಇದ್ರ ಮೇಲೆ? ಹಲವಾರು ಒಳ್ಳೆ ಪ್ರಯಾಸಗಳು ಕೂಡ ನಡೀತಾ ಇದೆ. ಆದರೆ ಈಗ ನಮ್ಮ ಮುಖ್ಯವಾದ ಶಿಕ್ಷಣ ಪದ್ಧತಿಯು ನಾವು ಬ್ರಿಟಿಷರು ನಮಗೆ ಹೇಳ್ಕೊಟ್ಟಂತ ಒಂದು ಮಕಾಲೆ ಪದ್ಧತಿಯಲ್ಲಿ ಶಿಕ್ಷಣ ನಡೀತಾ ಇದೆ ನಮ್ಮ ಭಾರತದಲ್ಲಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷಗಳಾದವು, ಆದ್ರೂ ನಮ್ಮ ಮುಖ್ಯವಾದ ಶಿಕ್ಷಣ ವ್ಯವಸ್ಥೆ ಏನಿದೆ ಅದು ಇನ್ನೂ ಬ್ರಿಟಿಷರ ಕಾಲದಿಂದ ನಡೆದು ಬಂದಂಥದ್ದು. ಆ ಶಿಕ್ಷಣ ಪದ್ಧತಿಯಲ್ಲಿ ಅವರಿಗೆ ಬೇಕಾಗಿರುವಂತಹ ಆಳುಗಳು, ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಆಳುಗಳು ಬೇಕಾಗಿರೋದ್ರಿಂದ ಅವರು ಒಂದು ಪದ್ಧತಿಯನ್ನ ಸೃಷ್ಟಿ ಮಾಡಿದ್ರು. ಆ ಪದ್ಧತಿಯನ್ನು ನಾವು ಇಂದಿಗೂ ಅನುಸರಿಸ್ತಾ ಇದ್ದೀವಿ. ಅದು ತಪ್ಪು, ಅದು ನಮ್ಮ ತಪ್ಪು. ಭಾರತೀಯರಾದ ನಾವು ನಮ್ಮ ಶಿಕ್ಷಣ ಪದ್ಧತಿಯನ್ನು ನಾವು ನಮ್ಮ ಮಕ್ಕಳಿಗೆ ಒದಗಿಸ್ಕೊಡ್ಬೇಕು. ಈ ನಿಟ್ಟಲ್ಲಿ ನಾವು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಬೇಕು. ಪ್ರತ್ಯೇಕ ಭಾರತೀಯರು ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲಿ ತಪ್ಪು ಹೋಗ್ತಾ ಇದ್ದೀವಿ ಅನ್ನೋದನ್ನು ಒಂದು ಚೂರು ನಾವು ಕೇಳ್ಕೊಂಡ್ರೆ ಉತ್ತರ ನಮಗೆ ಸುಲಭವಾಗಿ ಸಿಗೋದಂಥದ್ದು. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ಆಗಬೇಕು. ನಮ್ಮದೇ ಆದಂಥ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ದೇಶ, ನಮ್ಮ ನೆಲೆ ಮೇಲೆ ನಮ್ಮ ಮಕ್ಕಳಿಗೆ ಅಭಿಮಾನ ಇರಬೇಕು. ನಮ್ಮ ಮೌಲ್ಯಗಳು, ಸರಳವಾದ ಒಂದು ಜೀವನ ಶೈಲಿ, ಇದನ್ನ ಅವರು ಅಳವಡಿಸ್ಕೊಂಡು ಹೋಗಬೇಕು. ಇದು ನಮ್ಮ ಪೂರ್ವಜರು ನಮಗೆ ಹೇಳ್ಕೊಟ್ಟಂತಹ ಮಾರ್ಗ. ಇದರ ಮೇಲೆ ನಮ್ಮ ಮಕ್ಕಳು ಕೂಡ ಹೋಗಬೇಕು. ಅದರಲ್ಲಿ ಅವರ ಜೀವನದ ಸಾಫಲ್ಯತೆಯನ್ನ ಪಡ್ಕೊಳ್ಬೇಕು. ಈ ನಿಟ್ಟಲ್ಲಿ ಗುರುಕುಲ ಶಿಕ್ಷಣ ತುಂಬಾ ಮಕ್ಕಳಿಗೆ ಉಪಯುಕ್ತವಾಗುತ್ತೆ. ಆದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣದೊಂದಿಗೆ ಅವರ ಜೀವನ ಶೈಲಿಯ ಬದಲಾವಣೆ ಆಗಬೇಕು. ಆಮೇಲೆ ಅವರ ವಿಚಾರಧಾರೆಯ ಬದಲಾವಣೆ ಆಗಬೇಕು. ಆಮೇಲೆ ಅವರ ಮೌಲ್ಯಗಳ ಬದಲಾವಣೆ ಆಗಬೇಕು. ಇದು ಇಂದಿನ ಶಿಕ್ಷಣ ಅವರಿಗೆ ಒದಗಿಸ್ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಎಷ್ಟೋ ತಲೆತಲಾಂತರದಿಂದ ನಮ್ಮ ದೇಶದಲ್ಲಿ ಇರೋ ಒಂದು ಜ್ಞಾನಿಗಳಂದ್ರೆ ಭಾರತ ದೇಶದಲ್ಲಿದ್ದಾರೆ ಅಂತ ಬೇರೆ ಬೇರೆ ದೇಶದಿಂದ ಬಂದು ಜ್ಞಾನವನ್ನು ಪಟ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ನಮ್ಮ ದೇಶದ ಒಂದು ಪರಿಚಯ ಈಗ ಬದಲಾಗ್ತಾ ಇದೆ. ಸೊ ನಮ್ಮ ದೇಶದ ಪರಿಚಯ ನಾವು ಉಳಿಸ್ಕೊಳ್ಬೇಕು, ನಾವು ಜ್ಞಾನಿಗಳಾಗೆ ಉಳ್ಕೊಳ್ಬೇಕು ಅಂದ್ರೆ ಅದು ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನೋ ಒಂದು ನಮ್ಮ ಸಂಕಲ್ಪ. ಇವತ್ತಿನ ಸಮಾಜದಲ್ಲಿ ಅತಿ ಹೆಚ್ಚು ಅಪ್ಲಿಕೇಶನ್ಗಳು ಬರ್ತಾ ಇದೆ ಅನ್ನೋದು ಒಂದು ಸ್ಕೂಲು ಸಫಲತೆಯನ್ನು ಸಾಧಿಸಿದೆ ಅನ್ನೋದಕ್ಕೆ ಒಂದು ಮೆಟ್ರಿಕ್ ಅಂತ ಕರೀತಾರೆ. ಅಂದರೆ ಯಾವುದೋ ಒಂದು ದೊಡ್ಡ ಸ್ಕೂಲ್ ಇದೆ, 10,000 ಅಪ್ಲಿಕೇಶನ್ ಬರುತ್ತೆ, 100 ಜನ ಒಳಗೆ ತಗೊಳ್ತಾರಪ್ಪ ಅಂದಾಗ ಅಲ್ಲಿ ಕಾಂಪಿಟೇಷನ್ ಅನ್ನೋದೇ ಜಾಸ್ತಿ ಆಗಿಬಿಡುತ್ತೆ. ಆ ನಿಟ್ಟಿನಲ್ಲಿ ನೋಡಿದಾಗ ವಿದ್ಯಾಕ್ಷೇತ್ರನೂ ಹಾಗೇ ಇದೆ. 1,000 ಅಪ್ಲಿಕೇಶನ್ ಬಂದರೆ 20 ಜನ ನೀವು ಒಳಗೆ ಕರ್ಕೊಳ್ತೀರ. ಇದು ಹೆಂಗೆ? ನೀವು ಏನು ನೋಡ್ತೀರಾ ಒಂದು ಪೋಷಕರಲ್ಲಾಗಲಿ ಇಲ್ಲ ಒಂದು ಮಗುವಲ್ಲಾಗಲಿ ಅವ್ರನ್ನ ನಿಮ್ಮ ಶಾಲೆ ಒಳಗಡೆ ಸೇರಿಸ್ಕೋಬೇಕು ಅಂದರೆ ಏನನ್ನ ನೋಡ್ತೀರಾ ಅದರಲ್ಲಿ?
ಸೊ ಇದರಲ್ಲಿ 2 ಪ್ರಶ್ನೆಗಳು ನಾನು ಕೇಳ್ಪಟ್ಟೆ. ಒಂದು, ನೀವು ಅವರ ಹಾಗೆ ನಡ್ಕೊಳ್ತಿದ್ದೀರಾ? ನೀವು ಹೇಗೆ ಬೇರೆ ರೀತಿಯಲ್ಲಿ ನಿಮ್ಮ ರೀತಿಯ ಶಿಕ್ಷಣ ಕೊಡ್ತಿದ್ದೀರಾ? ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ನಿಮ್ಮ ಗುರುಕುಲದಲ್ಲಿ ಹೇಗೆ ನೀವು ಆಯ್ಕೆ ಮಾಡ್ತೀರಾ? ಒಂದು ಮಗುವಿನ ಆಯ್ಕೆ ಹೇಗೆ ಹೌದು. ಅನ್ನೋದು. ಸೊ ಮೊದಲಿನ ಪ್ರಶ್ನೆಗೆ ಉತ್ತರ ಏನಂದ್ರೆ, ಒಂದು, ನಮ್ಮ ಮೌಲ್ಯಗಳು ನಾವು ಮರಿಬಾರ್ದು. ನಮ್ಮ ಮೌಲ್ಯಗಳು ಏನು? ಶಿಕ್ಷಣ ಪದ್ಧತಿ, ಸಮಗ್ರ ಶಿಕ್ಷಣ ಪದ್ಧತಿ ಮತ್ತೆ ಪಂಚಕೋಶಾತ್ಮಿಕ ಆಧಾರವಾಗಿ ಶಿಕ್ಷಣ. ಸೊ ಇದು ಸಮಗ್ರ ಮಗುವಿನ ಸಂಪೂರ್ಣ ಬೆಳವಣಿಗೆಗೆ, ಅಂದ್ರೆ ಆ ಮಗುವಿನ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶದ ವಿಕಸನೆಗೆ ಒಂದು ಶಿಕ್ಷಣ ಪದ್ಧತಿಯನ್ನು ನಾವು ರಚಿಸಿದ್ದೇವೆ. ಸೊ ಇದು ನಮ್ಮ ವಿಶಿಷ್ಟತೆ. ಸೊ ಇದರಲ್ಲಿ ಶಿಕ್ಷಣ ಪಡೆದ ಮಗು ಒಂದು ಸಂಪೂರ್ಣ ಮಾನವ, ವಿವೇಚನಾ ಶಕ್ತಿಯುಳ್ಳ, ಒಳ್ಳೆ ಮೌಲ್ಯವುಳ್ಳ, ಒಳ್ಳೆ ವಿದ್ಯಾವಂತ ಆದ ಒಂದು ಬಾಲಕ ವಿದ್ಯಾಕ್ಷೇತ್ರದಿಂದ ಹೊರಗೆ ಬರ್ತಾನೆ ಅನ್ನೋ ಒಂದು ನಂಬಿಕೆ ನಮ್ಮದು. ಇದು ನಮ್ಮ ವಿಶಿಷ್ಟತೆ. ಅದರಲ್ಲಿ ನಾವು ಹಲವಾರು ರೀತಿಯ ವಿಷಯಗಳನ್ನ ಕಲಿಸ್ತಾ ಇದ್ದೀವಿ. ಸಂಸ್ಕೃತವಾಗ್ಲಿ, ಕನ್ನಡವಾಗ್ಲಿ, ಕನ್ನಡ ಪ್ರಾಥಮಿಕ ಭಾಷೆಯಾಗಿ ನಾವು ನೋಡ್ತಾ ಇದ್ದೀವಿ. ಹಾಗಂತೇಳಿ ಆಂಗ್ಲ ಭಾಷೆ ಕೂಡ ಮುಂದೆ ಹೇಳ್ಕೊಡ್ತೇವೆ ಹೈಯರ್ ಕ್ಲಾಸಸ್ ಅಲ್ಲಿ. ಸೊ ಹೀಗೆ ಭಾಷೆಗಳು, ಆಮೇಲೆ ವಿಷಯಗಳು, ಗಣಿತ ಆಗ್ಲಿ, ಭಾರತೀಯ ಗಣಿತದ ಪದ್ಧತಿ ಹೇಗಿತ್ತು, ಭಾರತೀಯ ಗಣಿತದ ರೀತಿ ಹೇಗೆ, ಅದರ ಜೊತೆಗೆ ಈಗಿನ ಕಾಲದ ಗಣಿತ ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ವಿಜ್ಞಾನದ ವಿಷಯಗಳಾಗ್ಲಿ ಅಥವಾ ಕಲೆಗಳಾಗ್ಲಿ, ವೇಣುವಾದನ, ಸಂಗೀತ, ನೃತ್ಯ, ಭರತನಾಟ್ಯ, ಶಾಸ್ತ್ರೀಯ ಸಂಗೀತಗಳು, ಇವೆಲ್ಲವೂ ಮಕ್ಕಳು ಕಲಿತಾ ಇದ್ದಾರೆ. ಕೈ ಕೆಲಸಗಳು ಆದಂತಹ ಕುಂಬಾರಿಕೆ ಮತ್ತೆ ಬಡಿಗೆತನ ಮತ್ತೆ ನೇಕಾರರು ಕೂಡ ಬಂದು ನಮ್ಮ ಮಕ್ಕಳಿಗೆ ನೇಯೋದನ್ನ ಕಲಿಸ್ತಾ ಇದ್ದಾರೆ. ಹೀಗೆ 6 ಹಸ್ತಕಲೆಗಳು ಮಕ್ಕಳು ಕಲಿತಾ ಇದ್ದಾರೆ. ಈ ರೀತಿಯಲ್ಲಿ ಸಮಗ್ರ ಶಿಕ್ಷಣ ಪಡೆದ ಕೃಷಿ, ಗೋರಕ್ಷೆ ಮತ್ತು ಕ್ರೀಡೆ ಅಂತಹ ಸಾಧನೆಗಳು ಕೂಡ ಮಕ್ಕಳಿಗೆ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಸೊ ಈ ರೀತಿಯಲ್ಲಿ ಸಂಪೂರ್ಣ ಶಿಕ್ಷಣ ವಿದ್ಯಾಕ್ಷೇತ್ರದಲ್ಲಿ ಮಕ್ಕಳು ಪಡ್ಕೊಳ್ತಾ ಇದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಸೊ ನಾವು ಯಾವ ರೀತಿಯಲ್ಲಿ ಬೇರೆಯದನ್ನ ಮಾಡ್ತಾ ಇದ್ದೀವಿ. 1,000 ಅಪ್ಲಿಕೇಶನ್ ಬಂದ್ರೆ ಒಂದು ಮಗುಗೆ ನಾವು ಒಂದು 15 ಮಕ್ಕಳಿಗೆ ನಾವು ಹೋದ ವರ್ಷ ಅಡ್ಮಿಷನ್ ಕೊಟ್ಟಿದ್ದೇವೆ. ಯಾಕಂದ್ರೆ ಈ ರೀತಿಯ ಶಿಕ್ಷಣ ನಾವು ನಿಶುಲ್ಕ ಶಿಕ್ಷಣ ಕೊಡ್ತಾ ಇದ್ದೀವಿ. ಆಮೇಲೆ ಭಾರತೀಯ ಜೀವನ ದೃಷ್ಟಿ ಅಂದ್ರೆ ಅದನ್ನ ಅಳವಡಿಸ್ಕೊಳ್ಬೇಕು ಪೋಷಕರಾದವರಂತರು. ಆಮೇಲೆ ನಮ್ಮ ಶಿಕ್ಷಣ ಒಮ್ಮೆ ಮಗು ಬಂದ್ರೆ 21 ವರ್ಷದವರೆಗೆ ನಮ್ಮಲ್ಲಿ ಆ ಶಿಕ್ಷಣ ಪಡೆಯೋ. ಸೊ ಈ ಕಾಲಾವಕಾಶಕ್ಕೆ ಅವರು ತಯಾರಾಗಿರ್ಬೇಕು. ಆಮೇಲೆ ಅವರಲ್ಲಿ ಭಾರತೀಯತೆಯ ಬಗ್ಗೆ ಹೆಮ್ಮೆ ತರಿಸುವಂತಹ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗಬೇಕು. ಇದನ್ನೆಲ್ಲ ನಾವು ಪೋಷಕರ ಹಿನ್ನೆಲೆಯನ್ನು ನಾವು ಒಮ್ಮೆ ತುಂಬಾ ಚೆನ್ನಾಗಿ ಅರ್ಥಕೊಂಡ ಮೇಲೆ ಆ ಮಗುವಿಗೆ ಅಡ್ಮಿಷನ್ ಅನ್ನೋದು ಕೊಡ್ತೀವಿ. ಈ ಪ್ರಕ್ರಿಯೆಯಲ್ಲಿ 7 ಸ್ಟೆಪ್ಸ್ ಇದೆ. ಸೊ 7 ಸ್ಟೆಪ್ಸ್ ಅನ್ನು ಉತ್ತೀರ್ಣರಾದ ಪೋಷಕರಿಗೆ ಆ ಮಗುವಿನ ಅಡ್ಮಿಷನ್ ಕೊಡಲಾಗುತ್ತೆ. ಸೊ ಇದರಲ್ಲಿ ನಾವು ಯಾವ ಫೀಸ್ ಇಲ್ಲ, ಅಪ್ಲಿಕೇಶನ್ ಫೀಸು ಅಂತ ಏನ್ ಇಡ್ತಾರೆ ಅಂತ ಅಪ್ಲಿಕೇಶನ್ ಫೀಸ್ ಇಲ್ಲ. ಆಮೇಲೆ ಪೋಷಕರು ಬಂದು ಮಗು ವಿದ್ಯಾರ್ಥಿ ಆದ್ಮೇಲೆ ಕೂಡ ಅವರಿಗೆ ಯಾವ ಒತ್ತಡ ಕೂಡ ಇಲ್ಲದೆ ಇರುವಂತಹ ಒಂದು ವಾತಾವರಣ ವಿದ್ಯಾಕ್ಷೇತ್ರದಲ್ಲಿ ಇದೆ. ಧನ್ಯವಾದ. ವಿದ್ಯಾಕ್ಷೇತ್ರ ಬೆಂಗಳೂರಲ್ಲಿದ್ದರೂ ಕೂಡ ದೇಶದ ಮೂಲೆ ಮೂಲೆಯಿಂದ ಮಕ್ಕಳು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಮಗೂ ಒಂದು ಸರ್ತಿ ವಿದ್ಯಾಕ್ಷೇತ್ರಕ್ಕೆ ಹೋಗುವ ಮತ್ತು ಅಲ್ಲಿ ನೋಡುವ ಅವಕಾಶ ಸಿಕ್ಕಿತ್ತು. ಬಹಳ ಚೆನ್ನಾಗಿದೆ. ಆದರೆ ಈ ಮಕ್ಕಳೆಲ್ಲ ಬಂದು ಬೆಂಗಳೂರಲ್ಲಿ ಹೆಂಗೆ ಹೊಂದ್ಕೊಳ್ತಾ ಇದ್ದಾರೆ? ಯಾಕೆಂದರೆ ನೀವೇ ಹೇಳಿದ್ರಿ, ಇವಾಗ ಬೆಂಗಳೂರಲ್ಲಿ ಶಾಲೆ ಇರೋದರಿಂದ ಅಲ್ಲಿ ಕನ್ನಡವೇ ಪ್ರಥಮ.
ಈ ಎಲ್ಲ ಮಕ್ಕಳು ಕನ್ನಡನ ಹೆಂಗೆ ಅವರದಾಗಿ ತಗೊಳ್ತಾ ಇದ್ದಾರೆ, ಹೆಂಗೆ ಅದರಲ್ಲಿ ಸಂಭಾಷಣೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. 175 ಮಕ್ಕಳು ಇದ್ದಾರೆ ಇವತ್ತು. ಅದರಲ್ಲಿ 75ರಷ್ಟು 75% ಮಕ್ಕಳು ಕನ್ನಡಿಗರಿದ್ದಾರೆ. ಹಾಗಾಗಿ ಒಂದು ಕನ್ನಡದ ವಾತಾವರಣ ವಿದ್ಯಾಕ್ಷೇತ್ರದಲ್ಲಿ ಇದ್ದೇ ಇದೆ. ಸೊ ಒಂದು ಹೊಸ ಮಗು ಹೊರಗಿಂದ ಬಂದಾಗ ಅದು ಕನ್ನಡಿಗನಾಗದೇ ಇದ್ರೆ ಆ ಮಕ್ಕಳು ಹೇಗೆ ಅಂದರೆ, ಮಕ್ಕಳ ಸ್ವಭಾವ ಏನಂದರೆ ತುಂಬ ಬೇಗ ಕಲಿಕೆ ಕಲ್ತ್ಕೊಂಡು ಬಿಡುತ್ತೆ. ಒಂದು ಭಾಷೆಯನ್ನು ತುಂಬ ಬೇಗ ಕಲ್ತ್ಕೊಂಡು ಬಿಡುತ್ತೆ. ಹಾಗಾಗಿ ನಾವು ಅನಾಯಾಸವಾಗಿ ಆ ಮಗು ಕನ್ನಡ ಮಾತನಾಡಲಿಕ್ಕೆ ಶುರು ಮಾಡುತ್ತೆ. ಯಾಕಂದರೆ ಉಳಿದ ಮಕ್ಕಳೆಲ್ಲರೂ ಕನ್ನಡದಲ್ಲೇ ಮಾತನಾಡ್ತಿರ್ಬೇಕಾದ್ರೆ ಆ ಮಗುವಿನ ಕಿವಿಗೆ ಬಿದ್ದು ಆ ಮಗು ಕನ್ನಡ ಕಲ್ತ್ಕೊಂಡು ಬಿಡುತ್ತೆ. ಹೀಗೆ ಕನ್ನಡ ಕಲಿಯುತ್ತೆ ಮಗು. ಆಮೇಲೆ ನಮ್ಮ ಸಂಸ್ಕೃತಿಯ ಅನೇಕಾನೇಕ ವಿಷಯಗಳು ನಮ್ಮ ಭಾಷೆಯಲ್ಲೇ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೋದು. ಅದು ಬೇರೆ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಾಗಲಿ ಅಥವಾ ಇನ್ನಿತರ ಭಾಷೆಯಲ್ಲಿ ನಾವು ಕಲಿಸ್ಕೊಡ್ಲಿಕ್ಕೆ ಆಗಲ್ಲ. ಉದಾಹರಣೆಗೆ ಒಂದು ಹಬ್ಬ. ಸೊ ಹಬ್ಬ ಅನ್ನೋ ಒಂದು ಪದ ಅದಕ್ಕೆ ಸರಿಸಾಟಿಯಾಗಿ ಫೆಸ್ಟಿವಲ್ ಅಲ್ಲ. ಹಬ್ಬ ಅನ್ನೋದು ಅನುಭವ. ನಾವು ಹೇಗೆ ಅನುಭವ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಗಣಪತಿ ಹಬ್ಬ. ಗಣಪತಿ ಹಬ್ಬ ಅಂದ ತಕ್ಷಣ ನಮ್ಮಲ್ಲಿ ಬರೋ ಕಲ್ಪನೆ ಏನು? ಅಮ್ಮ ಮೋದಕ ಮಾಡ್ತಾಳೆ, ಆಮೇಲೆ ನಾವು ಗಣಪತಿಯ ವಿಗ್ರಹವನ್ನು ನಾವು ಸ್ವತಃ ಮಾಡ್ತೇವೆ ಕೈಯಾರೆ. ಆಮೇಲೆ ಆ ಗಣಪತಿ ವಿಗ್ರಹ ಮಾಡುವ ಸಂಭ್ರಮ, ಆ ಗಣಪತಿಗೆ ದೂರ್ವ ಇಡುವ ಸಂಭ್ರಮ, ಆ ಗಣಪತಿಗೆ ಮೋದಕ ಅರ್ಪಿಸುವ ಸಂಭ್ರಮ, ಆಮೇಲೆ ಹೊಸ ಬಟ್ಟೆ ಹಾಕೊಳ್ಳೋ ಸಂಭ್ರಮ, ಒಳ್ಳೆ ಊಟ ಮಾಡೋ ಸಂಭ್ರಮ. ಇದೆಲ್ಲ ಆಲೋಚನೆ ಮಾಡಿದಾಗ ಮಗುವಿನಲ್ಲಿ ಒಂದು ಕಲ್ಪನೆ ಉಂಟಾಗುತ್ತೆ ಆ ಹಬ್ಬದ ವಿಚಾರವಾಗಿ. ಸೊ ಆ ಹಬ್ಬಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ನಾವು ನಮ್ಮ ಸಂಸ್ಕೃತಿಯ ಅದು ಪ್ರತ್ಯೇಕ ಸೂಕ್ಷ್ಮ ವಿಚಾರಗಳು. ಸೊ ಇದೆಲ್ಲ ನಾವು ಮಕ್ಕಳಿಗೆ ತಲುಪಿಸ್ಬೇಕಾದ್ರೆ ಅದು ನಮ್ಮ ಭಾಷೆಯಲ್ಲಿಯೇ ಸಾಧ್ಯ. ಭಾಷೆ ಒಂದು ಮಾಧ್ಯಮ. ಅದು ಸರಿಯಾದ ಮಾಧ್ಯಮ ಆದರೆ ಮಾತ್ರ ಅದು ಆ ಮಗುವಿಗೆ ತಲುಪುತ್ತೆ. ಹೀಗೆ ನಮ್ಮ ಭಾಷೆ ಸಂಸ್ಕೃತ ಮತ್ತು ಕನ್ನಡವನ್ನು ನಾವು ಹಾಗಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅನ್ನೋ ನಿಟ್ಟಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತಾ ಇದ್ದಾರೆ. ಧನ್ಯವಾದ. ಇವತ್ತಿನ ಜೀವನದಲ್ಲಿ ಮಕ್ಕಳನ್ನ ತುಂಬ ಮುಗ್ಧ ಮನಸ್ಸುಗರು, ಅವರನ್ನ ಏನಾದರೂ ಹೊಸದಾಗಿ ಹೇಳಿಕೊಟ್ರೆ ಅದನ್ನೇ ತಿಳ್ಕೊಂಡ್ಬಿಡ್ತಾರೆ. ಆದರೆ ಶಿಕ್ಷಕರನ್ನ ತಂದು ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ಹೇಳಿಕೊಟ್ಟು ಒಂದು ಮಗುವನ್ನ ಹಿಂಗೇ ಬೆಳೆಸಬಹುದು, ಒಂದು ಶಾಲೆಯಲ್ಲಿ ಹಿಂಗೂ ಹೇಳಿಕೊಡಬಹುದು ಅನ್ನೋ ನಮ್ಮ ಪುರಾತನ ತತ್ವ ಮತ್ತು ಪುರಾತನವಾದ ಸೈನ್ಸ್ ಅಂತ ಏನು ಹೇಳ್ತೀವಿ, ಅದನ್ನ ಹೆಂಗೆ ಶಿಕ್ಷಕರಿಗೆ ನೀವು ಹೇಳ್ಕೊಡ್ತಾ ಇದ್ದೀರಾ? ಪೋಷಕರಿಗೆ ಹೆಂಗೆ ಹೇಳ್ಕೊಡ್ತಾ ಇದ್ದೀರಾ? ನಮ್ಮಲ್ಲಿ ಶಿಕ್ಷಕರು 41 ಶಿಕ್ಷಕರಿದ್ದಾರೆ. ಸೊ ಕೆಲವರು ಪೂರ್ಣಕಾಲಿಕರಿದ್ದಾರೆ, ಇನ್ನು ಕೆಲವರು ಹೋಗಿ ಬಂದು ಮಾಡ್ತಾ ಇದ್ದಾರೆ. ಸೊ ಶಿಕ್ಷಕರು ಒಂದು ತುಂಬ ಸುಂದರವಾದ ಆಸ್ಪೆಕ್ಟ್ ಏನಂದರೆ ವಿದ್ಯಾಕ್ಷೇತ್ರದಲ್ಲಿ ಅವರು ಅಟ್ರಾಕ್ಟ್ ಆಗಿ ಬಂದದ್ದು. ನಾವು ಹೋಗಿ ಹುಡುಕಿ ಕರ್ಕೊಂಡು ಬಂದದ್ದಲ್ಲ. ನಾವು ಮಕ್ಕಳಿಗಾಗಿ ಏನಾದರೂ ಒಂದು ಮಾಡಬೇಕು, ಮಕ್ಕಳ ಜೊತೆ ನಾವು ಕೆಲಸ ಮಾಡಬೇಕು, ಇಂತಹ ಒಂದು ವಿದ್ಯಾಸಂಸ್ಥೆ ಇದೆ ಅಂತ ಗೊತ್ತಾಯಿತು. ಭಾರತೀಯ ವಿಚಾರಧಾರೆಯಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನೋದು ಯಾರಿಗೆ ಮನವರಿಕೆ ಆಗಿ ಅವರು ಮುಂದೆ ಬಂದಿರ್ತಾರೋ ಅಂಥವರು ನಮ್ಮ ಸಂಪರ್ಕದಲ್ಲಿ ಆದಮೇಲೆ ನಮ್ಮ ನಡುವೆ ಸಂವಾದ ನಡೆಯುತ್ತೆ. ಅವರಿಗೆ ನೀವು ಇಡೀ ವಿದ್ಯಾಕ್ಷೇತ್ರದಲ್ಲಿ 1 ವರ್ಷ ಇದ್ದು ನೋಡಬೇಕು, ನಿಮಗೆ ಯಾವ ಆಸ್ಪೆಕ್ಟ್ ನಿಮ್ಮಲ್ಲಿ ಕನೆಕ್ಟ್ ಆಗುತ್ತೆ ಆ ವಿಚಾರವನ್ನು ನೀವು ಮುಂದೆ ತಗೊಂಡು ಹೋಗ್ಬೋದು. ಅದು ಶಿಕ್ಷಣದಲ್ಲೇ ಆಗಿರಲಿ ಅಥವಾ ಉದ್ಯೋಗದಲ್ಲಾಗಿರಲಿ ಅಥವಾ ಉದ್ಯಮದಲ್ಲಾಗಿರಲಿ ಅಥವಾ ಗೋ ಸೇವೆಯಲ್ಲಾಗಿರ್ಬೋದು, ಗ್ರಂಥಾಲಯದಲ್ಲಾಗಿರ್ಬೋದು, ಯಾವುದೇ ಹಲವಾರು ವಿಷಯಗಳಿವೆ.
ಸೊ ಯಾವುದನ್ನಾದರೂ ನೀವು ಕನೆಕ್ಟ್ ಆದರೆ ಅದರಲ್ಲಿ ನೀವು ಮುಂದುವರಿಬೋದು ಅನ್ನೋದು ಒಂದು, ನಾವು ಆಗ ನಿಮಗೆ ಅರ್ಥಕೊಂಡ ಹಾಗಾಗುತ್ತೆ. ನೀವು 1 ವರ್ಷ ಸೇವೆಯನ್ನು ಇಲ್ಲಿ ನೀಡಬೇಕು. 1 ವರ್ಷ ಸೇವೆಯಲ್ಲಿ ನಾವು ಪರಸ್ಪರ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತೀವಿ. ನಿಮ್ಮ ಬಗ್ಗೆ ನಮಗೆ ಅರ್ಥ ಆಗುತ್ತೆ, ನಮ್ಮ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಈ ಪ್ರಾಸೆಸ್ ನಂತರ ಅವರು ಶಿಕ್ಷಕರಾಗ್ತಾರೆ ಅಥವಾ ಬೇರೆ ರೀತಿಯಲ್ಲಿ ವಿದ್ಯಾಕ್ಷೇತ್ರದೊಂದಿಗೆ ಕೈ ಜೋಡಿಸ್ಕೊಂಡು ಮುಂದೆ ಹೋಗ್ತಾರೆ. ಬಹಳ ಸಂತೋಷ. ನಾನು ಒಬ್ಬ ಪೋಷಕ. ನನಗೆ ಬರುವ ಮೊದಲನೇ ಭಯ ವಿದ್ಯಾಕ್ಷೇತ್ರ ಅಂತ ಯಾವುದೇ ಗುರುಕುಲ ಆಗಲಿ ಶಾಲೆ ಆಗಲಿ, ನನ್ನ ಮಗುವನ್ನು ಇಲ್ಲಿ ಓದಿಸಿದರೆ, ಇಲ್ಲ ಇಂಥ ಪಾಠಶಾಲೆಗೆ ಅಥವಾ ಗುರುಕುಲಕ್ಕೆ ಕಳಿಸಿದರೆ ನಾಳೆ ಬೆಳಗ್ಗೆ ಎಕ್ಸಾಮಲ್ಲಿ ಅವಳ ಪರಿಸ್ಥಿತಿ ಏನು, ಇಲ್ಲ ಅವನ ಪರಿಸ್ಥಿತಿ ಏನು, ಅವ್ರಿಗೆ ನಿಜವಾಗಲೂ ಆಗುತ್ತಾ ತಿರ್ಗಾ ಬಂದು ಈ ಸಮಾಜದ ಯಾವುದೋ ಒಂದು ಕಾಲೇಜಲ್ಲಾಗಲಿ ಇಲ್ಲ ಯಾವುದೋ ಒಂದು ಆಫೀಸಲ್ಲಾಗಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಭಯ ನನಗೂ ಇದೆ. ಇವತ್ತೇ ನೀವು ಹೇಳ್ತಾ ಇದ್ರಿ ನಮ್ಮ ಸಂವಾದದಲ್ಲಿ, ಎಲ್ಲ ಮಕ್ಕಳು 10ನೇ ತರಗತಿಯೆಲ್ಲ ಎಕ್ಸಾಮ್ ತಗೊಂಡಿದ್ದಾರೆ, ಅವ್ರಿಗೆ ಮಾರ್ಕ್ಸ್ ಬಂದಿದೆ, ಬಹಳ ಚೆನ್ನಾಗಿ ಬಂದಿದೆ ಅಂತ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ, ಯಾಕೆಂದರೆ ನಂತರ ಬಹಳ ಪೋಷಕರು ಇರ್ತಾರೆ, ಅವ್ರಿಗೂ ಈ ಭಯ ಇರುತ್ತೆ. ಈಗ ನಾವು ಸುಮಾರು ಅಡ್ಮಿಷನ್ಸ್ ತಗೊಳ್ತಾ ಇಲ್ಲ, ಯಾಕಂದರೆ ಒಂದು ಶಿಕ್ಷಣದ ಮಾದರಿಯನ್ನು ನಾವು ಸ್ಥಾಪನೆ ಮಾಡಬೇಕಾಗಿರುವಂತಹ ಸಮಯ 10 ವರ್ಷದ ಕಾಲಾವಧಿಯಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ. ಇನ್ನು ಇದೇ ಮಾದರಿಯನ್ನು ಹಲವಾರು ಜಾಗಗಳಲ್ಲಿ ರೆಪ್ಲಿಕೇಟ್ ಮಾಡುವ ಒಂದು ಸಮಯ ಇದೆ. ಸೊ ಹಾಗಾಗಿ ಅಡ್ಮಿಷನ್ ಬಹಳ ಕಡಿಮೆ ತಗೊಳ್ತಾ ಇದ್ದೀವಿ ನಾವು. ಆದರೂ ನಮಗೆ ಒಳ್ಳೆ ಪೋಷಕರು ಬಂದು ಕೈ ಜೋಡಿಸ್ಬೇಕು ಅನ್ನೋ ಒಂದು ಆಸೆ ಕೂಡ ಇದೆ. ಸೊ ಹೀಗಿರಬೇಕಾದ್ರೆ ಮಕ್ಕಳ ಶಿಕ್ಷಣ ಅನ್ನೋ ಒಂದು ಪ್ರಶ್ನೆ ಬಂದಾಗ ಎಲ್ಲ ಪೋಷಕರಲ್ಲಿ ಇರೋ ಒಂದು ಆತಂಕ ಅದು ಸಹಜವೇ. ನಾವು ನಮ್ಮ ಮಕ್ಕಳಿಗೆ ಒಂದು ವಿಷಯ, ನಾವು 24 ವಿಷಯಗಳು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಆ 24 ವಿಷಯಗಳಲ್ಲೂ ಪ್ರತ್ಯೇಕ ವಿಷಯದಲ್ಲೂ ಅದರ ಸಂಕಲ್ಪನೆಗಳು ಅಂತ ಇರುತ್ತೆ, ಕಾನ್ಸೆಪ್ಟ್ಸ್. ಸೊ ಆ ಕಾನ್ಸೆಪ್ಚುಯಲ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಕ್ಕಳಿಗೆ ಇರಬೇಕು. ಪ್ರತಿಯೊಂದು ವಿಷಯದಲ್ಲೂ ಆ ಮಗು ಆಳವಾಗಿ ಆ ವಿಷಯವನ್ನು ತಿಳ್ಕೊಳ್ಬೇಕು. ಹಾಗಾಗಿ ನಾವು ಟೆಕ್ಸ್ಟ್ ಬುಕ್ಸನ್ನು ಉಪಯೋಗಿಸ್ತಾ ಇಲ್ಲ. ಮಕ್ಕಳು ಕೇಳಿಸ್ಕೊಂಡು, ಅಧ್ಯಾಪಕರು ಹೇಳಿದ್ದನ್ನು ಕೇಳಿಸ್ಕೊಂಡು ತಮ್ಮದೇ ಆದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಮಾಡ್ಕೋಬೇಕು. ಸೊ ಇದು ಒಂದು ಶಿಕ್ಷಣದ ಪೆಡಗಾಜಿಕಲ್ ಆಸ್ಪೆಕ್ಟ್. ಎರಡನೇದಾಗಿ ಮಕ್ಕಳ ಶಿಕ್ಷಣ ಹೇಗೆ ಆಳವಾಗಿ ಹೋಗ್ತಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ನಾವು ಎಕ್ಸಾಮ್ ಅನ್ನೋದನ್ನು ನಾವು ತೆಗೆದುಹಾಕಿದ್ದೀವಿ. ಯಾಕಂದರೆ ಆಳವಾಗಿ ಹೋಗಬೇಕಾದ್ರೆ ಎಕ್ಸಾಮ್ ಅನ್ನೋದು ಇದ್ದರೆ ಮಕ್ಕಳಿಗೆ ಎಕ್ಸಾಮ್ ಫೋಕಸ್ ಆಗುತ್ತೆ, ಕಲಿಕೆ ಅನ್ನೋದು ಹೊಟ್ಟೋಗ್ಬಿಡುತ್ತೆ. ಕಲಿಕೆ ಅಂತ ಇರಬೇಕಾದ್ರೆ ಎಕ್ಸಾಮ್ ಅನ್ನೋದು ಇರಬಾರ್ದು. ಸೊ ಮಕ್ಕಳಿಗೆ ಎಕ್ಸಾಮ್ ರಹಿತ ಒಂದು ವಾತಾವರಣ ನಾವು ಒದಗಿಸ್ಕೊಟ್ಟಿದ್ದೀವಿ. ಆಗ ಏನಾಗುತ್ತೆ ಅಂದರೆ ಮಗು ತನ್ನ ಇಷ್ಟದ ವಿಷಯವನ್ನು ತುಂಬ ಚೆನ್ನಾಗಿ ಕಲಿಯುತ್ತೆ. ಇದು ನಾವು ನೋಡಿರೋ ಸತ್ಯ. 10 ವರ್ಷದಲ್ಲಿ ನಾವು ನೋಡಿರೋದು ಇದೇ ಸತ್ಯ. ಮತ್ತು ಕಲಿಕೆ ಎಷ್ಟು ಆಳವಾಗಿ ಹೋಗುತ್ತೆ ಅಂದರೆ ಪ್ರತ್ಯೇಕ ವಿಷಯವನ್ನು ರುಚಿಕರವಾಗಿ ಅದರ ಆಸ್ವಾದನೆ ಅನುಭವಿಸ್ತಾ ಆ ಮಗು ಕಲಿತಿರ್ಬೇಕಾದ್ರೆ ಅದರ ಆನಂದ ಇನ್ನೂ ಹೆಚ್ಚಾಗುತ್ತೆ. ಸೊ ಹೀಗೆ ಆನಂದ ಭರಿತ ವಾತಾವರಣದಲ್ಲಿ ಕಲಿತಾ ಇರಬೇಕಾದ್ರೆ ಮಗುವಿನ ಕಲಿಕೆ ತುಂಬ ಸುಲಭವಾಗಿ ಮುಂದೆ ಸಾಗುತ್ತೆ. ಸೊ ಹೀಗೆ ನಮ್ಮ ಪಠ್ಯಕ್ರಮ 10ನೇ ತರಗತಿಗೆ ಬಂದಾಗ ಎಕ್ಸಾಮ್ ಒಂದು ಆಪ್ಷನ್ ಕೊಡ್ತೀವಿ ನಾವು ಮಕ್ಕಳಿಗೆ, NIOS ಓಪನ್ ಸ್ಕೂಲ್ ಎಕ್ಸಾಮ್. ಸೊ ಭಾರತದಾದ್ಯಂತ ಯಾವುದೇ ಮಗು 14 ವರ್ಷ ಮೇಲಿರೋ ಯಾವುದೇ ಮಗು ಆ ಎಕ್ಸಾಮ್ ಪಡ್ಕೊಳ್ಬೋದು. 10ನೇ ತರಗತಿಯ ಎಕ್ಸಾಮು ಸೆಂಟ್ರಲ್ ಗೌರ್ಮೆಂಟ್ ಆಪ್ಷನ್ ಕೊಡ್ತಾ ಇದೆ. ಸೊ ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಸೊ ಮಕ್ಕಳು 10ನೇ ತರಗತಿಯಲ್ಲಿ NIOS ಎಕ್ಸಾಮ್ ತಗೊಂಡು ಅದರಲ್ಲಿ ಉತ್ತೀರ್ಣರಾಗ್ತಿದ್ದಾರೆ. ಸೊ ತುಂಬ ಚೆನ್ನಾಗಿ ಫಲಿತಾಂಶ ತುಂಬ ಚೆನ್ನಾಗಿದೆ ಕೂಡ ಇದೆ. ಬಟ್ ಅದು ಮುಖ್ಯ ಮಾರ್ಗವಲ್ಲ. ಸೊ ಅದರ ವೃತ್ತಿಯನ್ನು ನಾವು ಕಂಡುಹಿಡಿಬೇಕು. ಸೊ ಪ್ರತ್ಯೇಕ ಮಗುವಿನಲ್ಲಿ ಹುದುಗಿರೋ ಅಂತಹ ಒಂದು ಟ್ಯಾಲೆಂಟ್ ಅಥವಾ ವೃತ್ತಿ, ಅದನ್ನು ನಾವು ಗುರುತಿಸಿ ಆ ಮಗುವಿಗೆ ಆ ದಿಕ್ಕಲ್ಲಿ ಆ ಮಗು
ಹೋಗೋ ಥರ ನಾವು ಅದಕ್ಕೆ ಬೆಂಬಲ ನೀಡಬೇಕು, ಅದಕ್ಕೆ ಮಾರ್ಗದರ್ಶನ ನೀಡಬೇಕು. ಇದು ನಮ್ಮ ಮುಖ್ಯ ಉದ್ದೇಶ. ಸೊ ವೃತ್ತಿಯ ಆಧಾರಿತ ಶಿಕ್ಷಣ ಅಂತ ನಾವು 16ರಿಂದ ಮುಂದೆ 21 ವರ್ಷದವರೆಗೆ ವೃತ್ತಿ ಆಧಾರಿತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಧನ್ಯವಾದ. ತುಂಬ ಆಳವಾಗಿ ನಮ್ಮ ದೊಡ್ಡವರು ಹೇಳ್ತಾರೆ, ಜೀವನ ಪರ್ಯಂತ ಕಲಿಯೋದು ಇದ್ದೇ ಇರುತ್ತೆ. ಮಕ್ಕಳಿಗೆ ಅಲ್ಲ, ಶಿಕ್ಷಕರು ಕೂಡ ಜೀವನ ಪರ್ಯಂತ ಕಲಿಯೋದಿದ್ದೇ ಇರುತ್ತೆ. ಶಿಕ್ಷಕರಿಗೆ ಕೂಡ ಅವರ ಶಿಕ್ಷಕರಾಗಿ ಇಲ್ಲ ಮೆಂಟಾರ್ ಅಂತ ಏನು ಹೇಳ್ತೀವಿ ಅವರಾಗಿ ಬಹಳ ಜನ ಇರ್ತಾರೆ. ವಿದ್ಯಾಕ್ಷೇತ್ರದಲ್ಲಿ ಈ ಶಿಕ್ಷಕರಿಗೇನೇ ಶಿಕ್ಷಣ ಕೊಡುವಂಥ ಪದ್ಧತಿ, ಅಥವಾ ನೀವು ಇವಾಗ ಹೇಳಿದ್ರಿ, ತಿಳಿಸ್ಕೊಟ್ರಿ, ಒಂದು ವಿದ್ಯಾಕ್ಷೇತ್ರ ಇವತ್ತಿದೆ, ನಮ್ಮ ಆಲೋಚನೆ ಇದನ್ನು ಇನ್ನೂ 100,000 ಮಾಡಬೇಕು ಅಂತ. ಇದು ಮಾಡಬೇಕಾದ್ರೆ ಶಿಕ್ಷಕರಿಗೆ ಶಿಕ್ಷಣ ಕೊಡುವಂಥ ಪದ್ಧತಿ ಹೆಂಗಿದೆ, ನೀವು ಅದನ್ನು ಹೆಂಗೆ ನಿಭಾಯಿಸ್ತಾ ಇದ್ದೀರಾ? ಒಬ್ಬರು ಶಿಕ್ಷಕರಾಗಿ ಬಂದಾಗ ಅವ್ರಿಗೆ ಹೆಚ್ಚಿನದಾಗಿ ಆಚಾರ್ಯ ನಿರ್ಮಾಣ ಯೋಜನೆ ಅಂತ ಒಂದು ಇದೆ, ಕಾರ್ಯಕ್ರಮ ಇದೆ. ಸೊ ಆಚಾರ್ಯ ನಿರ್ಮಾಣ ಯೋಜನೆ, ಸ್ವವಿಕಾಸ್ ಯೋಜನೆ, ಹೀಗೆ 2 ಧಾರೆಗಳಿದೆ. ಇದು ಆಚಾರ್ಯರಿಗೆ ತರಬೇತಿ ನೀಡುವ 2 ಧಾರೆಗಳು. ಸ್ವವಿಕಾಸ್ ಅಂದ್ರೆ ಅವರು ತಮ್ಮ ವಿಕಸನೆಗೆ ಬೇಕಾಗಿರುವಂತಹ ಅಂಶಗಳನ್ನ ಆಯ್ಕೆ ಮಾಡಿಕೊಂಡು ಸ್ವಂತ ಪೇಸಲ್ಲಿ ಹೋಗ್ಬೋದು, ತಮ್ಮ ಶಿಕ್ಷಣವನ್ನು ಮುಂದುವರಿಸ್ಬೋದು. ಆದರೆ ಆಚಾರ್ಯ ನಿರ್ಮಾಣ, ಆಮೇಲೆ ಇನ್ನೊಂದು ಪ್ರೋಗ್ರಾಮ್ ಇದೆ ಕುಲಪತಿ ಯೋಜನೆ ಅಂತ. ಸೊ ಕುಲಪತಿಗಳಾಗಿ ತಾವು ಗುರುಕುಲಗಳ ಸ್ಥಾಪನೆ ಮಾಡ್ತೀವಿ ಅಂತ ಮುಂದೆ ಬಂದವರಿಗೆ ಕುಲಪತಿ ಯೋಜನೆ, ಮತ್ತೆ ಆಚಾರ್ಯರಾಗಬೇಕು ಅಂತ ಮುಂದೆ ಬಂದವರಿಗೆ ಆಚಾರ್ಯ ಯೋಜನೆ. ಸೊ ಇದರಲ್ಲಿ ನಮ್ಮ 5 ವರ್ಷದ ತರಬೇತಿಯ ಕಾರ್ಯಕ್ರಮ ಹೊಂದಿದೆ. ಇದರಲ್ಲಿ ಸುಮಾರು ಈಗ ಅಟ್ ಪ್ರೆಸೆಂಟ್ 51 ಜನ ಇದರಲ್ಲಿ ತರಬೇತಿ ಪಡ್ಕೊಳ್ತಾ ಇದ್ದಾರೆ. ಸೊ ಇದು ಹೊರಗಿಂದ ಬಂದವರಿಗೆ ಒಂದು ಯೋಜನೆ ಇದೆ, ಇಂತಹ ಯೋಜನೆಗಳಿವೆ. ನಮ್ಮಲ್ಲಿ ಆಚಾರ್ಯರಾಗಿರೋರಿಗೆ ನಮ್ಮ ಪಠ್ಯಕ್ರಮದ ತರಬೇತಿ, ವಾರದಲ್ಲಿ 2 ದಿವಸ ತರಬೇತಿಯನ್ನು ಕೊಡ್ತೇವೆ ನಾವು, ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ. ಸೊ 3 ಗಂಟೆ ಕಾಲ ತರಬೇತಿಯ ಸಮಯ ಇರುತ್ತೆ ಇದು. ಸೊ ಇದರಲ್ಲಿ ಒಂದು ಫಿಲಾಸಫಿಕಲ್ ಅಂಡರ್ಸ್ಟ್ಯಾಂಡಿಂಗ್, ತುಂಬ ಆಳವಾಗಿ ಹೋಗಬೇಕು ಅನ್ನೋ ನಿಟ್ಟಲ್ಲಿ ನಾವು ಗ್ರಂಥಮಾಲೆಯ ಸಂವಾದಗಳು ಅಥವಾ ಚರ್ಚೆಗಳನ್ನು ನಡೆಸ್ತೇವೆ. ಆಮೇಲೆ ವಿಷಯ ಆಧಾರಿತ ತರಬೇತಿ ಕೂಡ ಕೊಡ್ತೇವೆ. ಸೊ ಪ್ರತ್ಯೇಕ ವರ್ಗದ ಶಿಕ್ಷಕರಿಗೆ ಪ್ರತ್ಯೇಕ ವಿಷಯದಲ್ಲಿ ತರಬೇತಿಯನ್ನು ಕೊಡಲಾಗುತ್ತೆ. ಆಮೇಲೆ ಅವರಲ್ಲಿ ನಾವು ಏನು ಅಪೇಕ್ಷೆ ಮಾಡ್ತೇವೆ ಅಂದರೆ ಅವರ ಸಾಧನೆ, ಪ್ರತ್ಯೇಕ ಶಿಕ್ಷಕ ಕೊಡುವಂತಹ ಶಿಕ್ಷಣ ಮಗುವಿಗೆ ತಲುಪಬೇಕಾದ್ರೆ ಅವಳ ವ್ಯಕ್ತಿತ್ವ ತುಂಬ ಮುಖ್ಯವಾದದ್ದು. ಆದ್ದರಿಂದ ಅವರ ವ್ಯಕ್ತಿಗತ ಜೀವನದಲ್ಲಿ ಅವರ ಸಾಧನೆ ಹೇಗಿದೆ, ಏನಿದೆ, ಅದನ್ನು ನಾವು ಪೋಷಿಸ್ತೇವೆ. ಅದರ ಬಗ್ಗೆ ನಾವು ಸುಮಾರು ಗಮನ ಕೊಡ್ತೇವೆ. ಹಾಗಾಗಿ ಪ್ರತ್ಯೇಕ ಶಿಕ್ಷಕನಿಗೆ ತನ್ನದೇ ಆದಂತಹ ಒಂದು ಕ್ರಿಯಾತ್ಮಕಶೀಲತೆ ಏನಿದೆ ಅದು ತಾನು ಪ್ರಯೋಗ ಮಾಡಬಹುದು ಅನ್ನೋ ಒಂದು ವಾತಾವರಣ ಕೂಡ ಒದಗಿಸ್ತೇವೆ. ಹಾಗಾಗಿ ಅವರಿಗೆ ತಮ್ಮ ಕ್ರಿಯೇಟಿವಿಟಿ ಕೂಡ ಉಪಯೋಗಿಸ್ಲಿಕ್ಕೆ ಒಂದು ಆಸ್ಪದ ನೀಡಿದ್ದೇವೆ, ತರಬೇತಿ ನೀಡಿದ್ದೇವೆ, ಪಠ್ಯಕ್ರಮ ನೀಡಿದ್ದೇವೆ. ಆಮೇಲೆ ಅವರಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳು, ಫಾರ್ ಎಕ್ಸಾಂಪಲ್ ಮಾನಧನ ಅಂತ ಕೊಡ್ತೇವೆ ನಾವು. ಅವರಿಗೆ ಬೇಕಾಗಿರೋ ತಮ್ಮ ಜೀವನೋಪಾಯವನ್ನು ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಅವರಿಗೆ ಸ್ಯಾಲರಿ ಅಂತ ಹೇಳಲ್ಲ, ನಾವು ಮಾನಧನ ಅಂತ ಹೇಳ್ತೇವೆ. ಅದನ್ನ ಈ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ಶಾಲೆಗಳಲ್ಲಿ ಲೀವ್ ಅಂತ ಒಂದಿದೆ. ಅಂದರೆ ಅವರಿಗೆ ಏನೋ ಒಂದು ತುಂಬ ಅರ್ಜೆಂಟ್ ಆಗಿರೋ ಕೆಲಸ ಬಂದಿದೆ, ಆಗ ತಾವು ಅದಕ್ಕೆ ಗಮನ ಕೊಡಬೇಕು, ಇಲ್ಲಿ ಗಮನ ಕೊಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಅವರಿಗೆ ಯಾವಾಗ ಬೇಕಾದ್ರೆ ಅವಾಗ ಲೀವ್ ತಗೊಳ್ಬೋದು. ಅಂದರೆ ಇಂತಿಷ್ಟು ಲೀವ್ ಅಂತ ಇಲ್ಲ. ಈ ರೀತಿಯ ಒಂದು ವಾತಾವರಣ ಸೃಷ್ಟಿಯಾದಾಗ ಹೆಚ್ಚಿನ ಸಹಕಾರ ಕೂಡ ನಾವು ಅವರ ಕಡೆಯಿಂದ ನಾವು ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಆಮೇಲೆ ಟ್ರಸ್ಟ್ ಕೂಡ ಹೆಚ್ಚಾಗಿ ನಾವು
ಕಾಣಿಸ್ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಹೀಗೆ ಒಂದು ಸಮುದಾಯ, ಶಿಕ್ಷಕರ ಒಂದು ಸಮುದಾಯ ವಿದ್ಯಾಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ. ಅದು ಭರವಸೆಯ ಮೇರೆಗೆ ಆಧಾರವಾಗಿ ನಾವು ಅದನ್ನ ಬೆಳೆಸ್ಕೊಳ್ತಾ ಇದ್ದೇವೆ. ನೀವೇ ಇವಾಗ ತಿಳಿಸ್ಕೊಟ್ರಿ. 1,000 ಜನ ವಿದ್ಯಾಕ್ಷೇತ್ರಕ್ಕೆ ಸೇರಬೇಕು ಅನ್ನೋ ಅರ್ಜಿ ಹಾಕಿದ್ರೂ 15ರಿಂದ 20 ಮಕ್ಕಳಿಗೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ. ಆದರೆ ಬಹಳ ಪೋಷಕರಿಗೆ ಇದರಲ್ಲಿ ಆಸಕ್ತಿ ಹುಟ್ಟುತ್ತಾ ಇದೆ. ವಿದ್ಯಾಕ್ಷೇತ್ರಕ್ಕೆ ಬರೋಕ್ಕಾಗದೇ ಹೋದ್ರೂ ಈ ಥರ ಮನೇಲೇ ನಾವೇನಾದರೂ ಹೇಳ್ಕೊಡ್ಬೋದಾ ಮಕ್ಕಳಿಗೆ? ಮನೇಲೇ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಮಕ್ಕಳಿಗೆ ಬೆಳೆಯುವಂತಹ, ಕಲಿಯುವಂತಹ ಒಂದು ಅವಕಾಶವನ್ನು ಮಾಡಿಕೊಡ್ಬಹುದಾ ಅಂತ ತುಂಬ ಪೋಷಕರಲ್ಲಿ ಆಸೆನೂ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ 2 ಮಾತು ಮತ್ತು ನಿಮ್ಮ ವಿಚಾರಧಾರೆ ಏನು? ನಮ್ಮಲ್ಲಿ ಈ ರೀತಿಯಾಗಿ ಸುಮಾರು ಜನ ಮನವಿ ಮಾಡ್ತಾರೆ. ನಮಗೆ ವಿದ್ಯಾಕ್ಷೇತ್ರದಲ್ಲಿ ಅಡ್ಮಿಷನ್ ಸಿಗದೇ ಇದ್ರೂ ನಾವೇ ಒಂದಷ್ಟು ಜನ ಒಟ್ಟುಗೂಡಿ ನಾವು ಒಂದು ಚಿಕ್ಕದಾಗಿ ಶಿಕ್ಷಣ ಕೇಂದ್ರವನ್ನು ಸ್ಥಾಪನೆ ಮಾಡ್ಬೋದಾ ಅಂತ. ಸೊ ನಾವು ಅವರಿಗೆ ಕೊಡುವ ಉತ್ತರ ಏನಂದ್ರೆ, ಒಂದು 5 ಜನ ಮಕ್ಕಳಿದ್ರು ಕೂಡ ನೀವು ಮಾತೃಕುಲಂ ಅನ್ನೋ ಒಂದು ತುಂಬಾ ದೊಡ್ಡ ಸಂಸ್ಥೆ ಏನಲ್ಲ. ಮನೆಯಲ್ಲೇ ಪ್ರಾರಂಭ ಮಾಡುವಂಥ ಒಂದು ಚಿಕ್ಕ ಚಿಕ್ಕ ಚಟುವಟಿಕೆಗಳನ್ನು ಮತ್ತೆ ಮನೆಯ ವಾತಾವರಣದಲ್ಲೇ ಅದಕ್ಕೆ ಏನೇನೆಲ್ಲ ಒದಗಿಸ್ಬೋದೋ ಅದನ್ನ ಒದಗಿಸಿ ಶಿಕ್ಷಣ ಕೊಡುವಂತಹ ಒಂದು ಸಂಕಲ್ಪನೆ. ಸೊ ಇದನ್ನ ನೀವು ಪರಿಪಾಲಿಸಬಹುದು. ಇದು ಒಂದು ದಿಕ್ಕು. ಸೊ ಇನ್ನೊಂದು ದಿಕ್ಕು ಏನಂದ್ರೆ ಆಚಾರ್ಯ ಯೋಜನೆ ಅಥವಾ ಸ್ವವಿಕಾಸ್. ಸೊ ಸ್ವವಿಕಾಸ್ನಲ್ಲಿ ಅವರು ತಮ್ಮ ಪೇಸಲ್ಲಿ ತಾವು ತರಬೇತಿ ಪಟ್ಕೊಳ್ಬಹುದು. ಆಮೇಲೆ ತಮ್ಮದೇ ಆದಂತಹ ಗುರುಕುಲ ನಿರ್ಮಾಣಕ್ಕೆ ತಾವು ಏನೆಲ್ಲ ಪಟ್ಕೊಳ್ಬಹುದು ಅದು ವಿದ್ಯಾಕ್ಷೇತ್ರದಿಂದ ನಾವು ಅವರಿಗೆ ಒದಗಿಸಬಹುದು. ಇದು ಈ 2 ದಾರಿಗಳು ಅವರಿಗೆ ಮಾರ್ಗಗಳು ಇದ್ದೇ ಇದೆ. ಧನ್ಯವಾದ. ನೀವೇ ಇವಾಗ ತಿಳಿಸ್ಕೊಟ್ಟಂಗೆ ಮಕ್ಕಳು, ಪೋಷಕರು ಹಾಗೂ ಅಧ್ಯಾಪಕರು ಅಥವಾ ಆಚಾರ್ಯರು ಇವರಿಷ್ಟು ಒಂದು ಸಣ್ಣ ಸಮಾಜವನ್ನೇ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಥವಾ ಒಂದು ಸಮುದಾಯವನ್ನು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಸಮುದಾಯ ಹೆಂಗೆ ನಡ್ಕೊಳ್ತಾ ಇದೆ, ಅದರ ದೈನಂದಿಕ ಕಾರ್ಯಗಳು ಹೆಂಗಿರುತ್ತೆ, ಅಥವಾ ಈ ಸಮಾಜವನ್ನು ಇಲ್ಲ ಈ ಸಮುದಾಯವನ್ನು ಹೆಂಗೆ ಬೆಳೆಸಬಹುದು ಅಂತ ತಿಳಿಸ್ಕೊಡಿ. ಒಂದು ಸಮುದಾಯ ಅಂದ್ರೆ ಅದು ಸ್ವಾವಲಂಬಿಯಾಗಿರ್ಬೇಕು. ಸೊ ಸ್ವಾವಲಂಬಿಯಾಗಿರ್ಬೇಕು ಅಂದ್ರೆ ಅದರಲ್ಲಿ ಪ್ರತಿ ಒಂದು ಜೀವನೋಪಾಯಕ್ಕೆ ಬೇಕಾಗಿರುವಂಥ ಪ್ರತ್ಯೇಕ ವಸ್ತು ಅಲ್ಲಿ ಒದಗಬೇಕು, ಅಲ್ಲಿ ಸಿಗಬೇಕು ಅಂತಿದ್ರೆ ಅದು ತುಂಬಾ ದೊಡ್ಡ ಒಂದು ಕಾರ್ಯಕ್ರಮ. ಸೊ ಇದರಲ್ಲಿ ನಾವು ವಿದ್ಯಾಕ್ಷೇತ್ರದಲ್ಲಿ ಶಿಕ್ಷಣ ಆಧಾರಿತ ಒಂದು ಸಮುದಾಯದ ಸ್ಥಾಪನೆ ಮಾಡಬೇಕು ಅನ್ನೋದೇ ನಮ್ಮ ಗುರಿ ಕೂಡ ಆಗಿದೆ. ನಾವು ಪೋಷಕರು, ವಿದ್ಯಾರ್ಥಿಯರು ಮತ್ತು ಶಿಕ್ಷಕರು ಎಲ್ಲರೂ ಒಟ್ಟು ಸೇರಿದಾಗ ಅದು ಒಂದು ಅದರ ಸಂಭಾವನೆ ನಮಗೆ ಕಾಣಿಸುತ್ತೆ. ಯಾಕಂದ್ರೆ ಈ 10 ವರ್ಷದಲ್ಲಿ ನಾವು ಸುಮಾರು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಗೋಪಾಲನೆ ಆಗಲಿ ಅಥವಾ ಗೋ ಆಧಾರಿತ ಹಲವಾರು ಪ್ರಾಡಕ್ಟ್ಸ್ ಕೂಡ ನಾವು ತಯಾರಿಕೆ ಮಾಡಿದ್ದೀವಿ. ಒಂದು ಉದ್ಯಮ, ಕಮ್ಯುನಿಟಿ ಎಂಟರ್ಪ್ರೈಸ್ ಅಂತ. ಸೊ ಯಾರ್ಯಾರಿಗೆ ಬಿಡುವಿದೆಯೋ ಅಂತಹ ಪೋಷಕರು ಒಟ್ಟುಗೂಡಿ ಹಲವಾರು ವಿಧದ ತಿನಿಸುಗಳನ್ನು ತಯಾರಿಕೆ ಮಾಡಿ ಇಲ್ಲೇ ನಮ್ಮ 100 ಜನ ಪೋಷಕರಿದ್ದಾರೆ. 100 ಜನದಲ್ಲಿ ನಾವು ವಿತರಣೆ ಒಂದು ಮಾಧ್ಯಮ ಇಟ್ಕೊಂಡಿದ್ದೇವೆ. ಆಮೇಲೆ ಉದ್ಯಮ ಆಯಿತು. ಆಮೇಲೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನೋ ರಿಸರ್ಚ್ ಯೂನಿಟ್ಸ್ ಅದರ ಸ್ಥಾಪನೆ ಮಾಡ್ತಾ ಇದ್ದೀವಿ. ಹೇಗೆ ಒಂದು ರಂಗನ್ನ ತಯಾರಿಕೆ ಮಾಡೋದು, ನ್ಯಾಚುರಲ್ ಕಲರ್ಸ್ ಅದನ್ನ ಹೇಗೆ ತಯಾರು ಮಾಡೋದು, ಅದನ್ನ ರಂಗು ಬಟ್ಟೆ ಮೇಲೆ ಹೇಗೆ ಏರಿಸೋದು, ಬಟ್ಟೆಯನ್ನ ಹೇಗೆ ಹೊಲಿಯೋದು, ತಯಾರಿಕೆ ನೇಯೋದು ಅನ್ನೋದ್ರ ಬಗ್ಗೆ ಎಲ್ಲ ನಾವು ನಮ್ಮ ಸಂಶೋಧನಾ ಕೇಂದ್ರಗಳು ನಡೆಸ್ತಾ ಇದ್ದೀವಿ. ಸಂಶೋಧನೆಯ ಜೊತೆಗೆ ಮಕ್ಕಳಿಗೆ ಕೂಡ ತರಬೇತಿ ಪ್ರಶಿಕ್ಷಣ ನೀಡ್ತಾ ಇದ್ದೇವೆ.
ಹೀಗೆ ಮಕ್ಕಳು ಕಲಿತಾ ಇದ್ದಾರೆ. ಆಮೇಲೆ ನಮ್ಮ ಸಂಶೋಧನೆ ಕೂಡ ಮುಂದುವರಿತಾ ಇದೆ. ಹೀಗೆ ಹಲವಾರು ಆಸ್ಪೆಕ್ಟ್, ಜೀವನೋಪಾಯಕ್ಕೆ ಬೇಕಾಗಿರುವಂಥ ಹಲವಾರು ವಿಷಯಗಳೆಲ್ಲ ನಾವು ಅದರಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಆ ದಿಕ್ಕಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಅದರ ಸಂಭಾವನೆ ಹೆಚ್ಚುತ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಇವತ್ತಿನ ದೃಷ್ಟಿಯಲ್ಲಿ ವಿದ್ಯಾಕ್ಷೇತ್ರವನ್ನು ಆಲ್ಟರ್ನೇಟಿವ್ ಸ್ಕೂಲಿಂಗ್ ಅಂತ ಹೇಳ್ತಾರೆ. ಬಹಳ ಹಿಂದೆ ಇದೇ ಮೇನ್ ಸ್ಟ್ರೀಮ್ ಆಗಿತ್ತು ಗುರುಕುಲ ಪದ್ಧತಿ ಇದ್ದಾಗ. ಆದರೆ ಇವತ್ತು ಇದನ್ನು ಆಲ್ಟರ್ನೇಟಿವ್ ಸ್ಕೂಲಿಂಗ್ ಅಂತ ಕರೀತಾರೆ. ಇದು ಮಾಡಬೇಕಾದ್ರೆ ನೀವು ಮೇನ್ ಸ್ಟ್ರೀಮ್ ಸ್ಕೂಲ್ ಅಂತ ಇವತ್ತೇನಿದೆ ಅಂದರೆ ಸಮಾಜದಲ್ಲಿರುವ ಬೇರೆ ಶಾಲೆಗಳ ಜೊತೆ ನೀವೇನಾದರೂ ಕೆಲಸ ಮಾಡ್ತಿದ್ದೀರಾ, ಅವ್ರ ಜೊತೆ ಕೂಡ ಈ ಪದ್ಧತಿಯನ್ನು ಅಲ್ಲೂ ಅಳವಡಿಸ್ಕೊಳ್ಳೋಕ್ಕೆ ಏನಾದರೂ ಸಹಾಯ ಮಾಡ್ತಾ ಇದ್ದೀರಾ? ಸೊ ನಾವು ಬೆಳೀತಾ ಇದ್ದಂಗೆ ಸುಮಾರು ಸಮಾಜದಿಂದ ಸಂಪರ್ಕಗಳು ಆಗ್ತಾ ಇವೆ. ಸೊ ಸುಮಾರು ಶಾಲೆಗಳು, ವಿವೇಕಾನಂದ ಕೇಂದ್ರ ಈಗ ನಮ್ಮ ಸಂಪರ್ಕದಲ್ಲಿ ಬಂದಿದೆ. ಹೀಗೆ ಹಲವಾರು ಶಿಕ್ಷಣ ಸಂಸ್ಥೆಗಳು ನಮ್ಮೊಂದಿಗೆ ಸಂಪರ್ಕ ಸ್ಥಾಪಿಸಿ ನಮ್ಮಿಂದ ಕಲ್ತ್ಕೊಂಡು ಅವರ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ನಾವು ಮಾಡಬೇಕು ಅಂತ ಆಸೆಯಿಂದ ಮುಂದೆ ಬರ್ತಿದ್ದಾರೆ. ಅವರು ತಮ್ಮ ಪಠ್ಯಕ್ರಮಗಳನ್ನು ಮತ್ತೆ ಆಲಿಸಿ ಅದರಲ್ಲಿ ಹೇಗೆ ನಮ್ಮ ಪಠ್ಯಕ್ರಮವನ್ನು ಅಳವಡಿಸ್ಕೊಳ್ಬಹುದು, ನಮ್ಮ ಪದ್ಧತಿಗಳನ್ನು ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋ ಒಂದು ಪ್ರಯಾಸಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ಗುರುಕುಲಗಳು ಕೂಡ ನಮ್ಮೊಂದಿಗೆ ಅವರ ಸಂಪರ್ಕದಲ್ಲಿದ್ದೇವೆ. ಆಮೇಲೆ ಪರಸ್ಪರ ಒಂದು ಪ್ರಶಿಕ್ಷಣ, ಅವರಲ್ಲಿ ಏನು ಒಳ್ಳೇದು ಇದೆಯೋ ಅದನ್ನು ನಾವು ಕಲಿತಾ ಇದ್ದೇವೆ, ನಮ್ಮಲ್ಲಿ ಏನು ಒಳ್ಳೇದಿದೆಯೋ ಅದು ಅವ್ರಿಗೆ ತಲುಪಿಸ್ತಾ ಇದ್ದೇವೆ. ಹೀಗೆ ಪರಸ್ಪರ ಸಂಬಂಧ ನಾವು ಬೆಳೆಸ್ಕೊಳ್ತಾ ಇದ್ದೇವೆ. ಕೊನೆಯದಾಗಿ ನಾನು ಹೇಳಲಿಕ್ಕೆ ಒಂದು ಇಚ್ಛಿಸ್ತೇನೆ, ನಮ್ಮ ವಿದ್ಯಾಕ್ಷೇತ್ರದ ಒಂದು ಎಫರ್ಟ್ ಏನಿದೆ ಅದು ಭಾರತೀಯ ಶಿಕ್ಷಣವನ್ನು ನಾವು ಅಳವಡಿಸ್ಕೊಂಡು ನಮ್ಮ ಭಾರತಕ್ಕಾಗಿ ಒಂದು ಶಿಕ್ಷಣ ಪದ್ಧತಿಯನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಇದು ಭಾರತದ ಮುಖ್ಯ ಶಿಕ್ಷಣ ಪದ್ಧತಿಯಾಗಿ ಬೆಳಿಬೇಕು ಅನ್ನೋದೇ ನಮ್ಮ ತೀವ್ರವಾದ ಆಸೆ ಮತ್ತು ಆ ದಿಕ್ಕಿನಲ್ಲಿ ನಮ್ಮ ಹೆಜ್ಜೆ ಕೂಡ ನಾವು ಹಾಕ್ತಾ ಇದ್ದೀವಿ. ನೀವೆಲ್ಲರೂ ಕೈ ಜೋಡಿಸಿ ಇದರ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ನಿಮ್ಮಲ್ಲಿಯೇ ನೀವು ಒಂದು ಗುರುಕುಲವನ್ನು ಶುರು ಮಾಡಿ, ಅದಕ್ಕೆ ಬೆಂಬಲ ನಾವು ನೀಡ್ತೇವೆ, ಅದಕ್ಕೆ ಬೇಕಾದ ತರಬೇತಿ ನಾವು ನೀಡ್ತೇವೆ. ಸೊ ಏನು ನಿಮಗೆ ನಿಮ್ಮ ಕಲ್ಪನೆಯಲ್ಲಿ ಏನಿದೆಯೋ ಆ ರೀತಿಯ ಒಂದು ಗುರುಕುಲ ನೀವು ನಿರ್ಮಾಣ ಮಾಡಬಹುದು. ಆದರೆ ಅದು ಭಾರತೀಯ ಸಂಕೇತ ನೀಡಲೇಬೇಕು. ಸೊ ಹೀಗೆ ನಾವು ಎಲ್ಲರೂ ಒಟ್ಟುಗೂಡಿದಾಗ ಇದರ ಸಂಭಾವನೆ ಇನ್ನೂ ಹೆಚ್ಚಾಗಬಹುದು. ಧನ್ಯವಾದ. ಸಂಗಮ್ ಟಾಕ್ಸಿನ ಈ ಸಣ್ಣ ಪಾಡ್ಕಾಸ್ಟ್ ನೋಡಿದವರೆಲ್ಲರಿಗೂ ಧನ್ಯವಾದ. ನಮಗೋಸ್ಕರ ಇಲ್ಲಿ ಬಂದು ತಮ್ಮ ವಿಚಾರಧಾರೆಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಪ್ರೀತಿಯವರಿಗೂ ನಮ್ಮ ವಂದನೆಗಳು ಮತ್ತು ನಮಸ್ಕಾರ. ನೋಡಿದ ಎಲ್ಲ ವೀಕ್ಷಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ವಂದಿಸ್ತೇನೆ. ನಮಸ್ತೆ.